ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಮಾಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್. ಸೊ ವಿಡಿಯೋ ಬಿಟ್ಟು ನಿಮ್ಮಗಳೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಎಸ್ ಹೌದು, ಈ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್, ಈ ಥರ್ಡ್ ಸೆಮ್ಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ದು ಎಕ್ಸಾಮಿನೇಷನ್ ಏನಿತ್ತು ಇದೇ ತಿಂಗಳ ಮಾರ್ಚ್ 13th ಇಂದ ನಿಮ್ಮ ಒಂದು ಥರ್ಡ್ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಸಮ್ ಇಶ್ಯೂಸಿಂದ ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಸೊ ನೀವು ಕೇಳಬಹುದು, ಹೇಗೆ ಹೇಳ್ತೀರಾ, ಹೇಗೆ ಪೋಸ್ಟ್ಪೋನ್ ಆಯಿತು, ಇನ್ನೂ ಸರ್ಕ್ಯುಲರ್ ಬಂದಿಲ್ಲ ಹಾಗೆ ಹೀಗೆ ಅಂತೇಳಿ. ಸೊ ಜಸ್ಟ್ ಇವಾಗ ತಾನೇ ಮೀಟಿಂಗ್ ಆಗಿದೆ ಈ ಒಂದು ಪೋಸ್ಟ್ಪೋನ್ ಬಗ್ಗೆ. ಬಿಕಾಸ್ ಹೇಗೆ ಏನು ಅಂತ ಕೇಳೋದಾದರೆ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಂತಂದರೆ, ಈ ಒಂದು ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಅಂದರೆ ಡಿಪ್ಲೊಮಾದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳ USN ಏನಿದೆ ಇನ್ನೂ ಬಂದಿಲ್ಲ. ಇನ್ನೂ ಯಾಕೆ ಬಂದಿಲ್ಲ? ಬಿಕಾಸ್ ಅವರು ಲಾಸ್ಟ್ ವೀಕ್ ಅಲ್ಲಿ ಅವರ ಒಂದು ಅಡ್ಮಿಷನ್ ಪ್ರಾಸೆಸ್ ಏನಿದೆ ಕಂಪ್ಲೀಟೆಡ್ ಆಗಿದೆ. ಜಸ್ಟ್ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟೆಡ್ ಆಗಿದೆ. ಅಂದರೆ ನೀವು ಫಸ್ಟ್ ಇಯರಲ್ಲಿ ಇರುವಾಗ, ಫಸ್ಟ್ ಸೆಮ್ಮಲ್ಲಿ ಇರಬೇಕಾದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್, ಸೊ ಮಾರ್ಕ್ಸ್ ಕಾರ್ಡ್, ಯಾವ್ಯಾವ ನಿಮ್ಮ ಒಂದು ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಇದ್ದವು ಅದೆಲ್ಲನೂ ಕೂಡ VTVಗೆ ಅಪ್ಲೋಡ್ ಮಾಡಬೇಕಾಗಿತ್ತು ಅಡ್ಮಿಷನ್ ಕಂಪ್ಲೀಟ್ ಮಾಡೋಕ್ಕೆ. ಜಸ್ಟ್ KA ಕಡೆಯಿಂದ ಅಲೋಟೆಡ್ ಆಗಿತ್ತು. ನೀವು ಬಂದು ಜಸ್ಟ್ ಫೀಸ್ ಪೇ ಮಾಡಿ ಮಾತ್ರ ನೀವು ಅಡ್ಮಿಷನ್ ಆಗಿರ್ತಿದ್ರಿ. ಸೊ ಅದೇ ಥರ ಇವರು ಕೂಡ ಡಿಪ್ಲೊಮಾದಿಂದ ಅಲೋಟ್ ಆಗಿರೋಕ್ಕಂಥವ್ರು ಬಂದು ಆಗಿದ್ದರು, ಅಡ್ಮಿಷನ್ ಆಗಿದ್ದರು. ಅವರೊಂದು ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟೆಡ್ ಆಗಿರೋದು ಲಾಸ್ಟ್ ವೀಕಲ್ಲಿ, ಅಂದರೆ ಫೆಬ್ರವರಿ 25th. ಸೊ ಇವಾಗ ಅವರ ಒಂದು USN ಬರಬೇಕು ಅಂತಂದರೆ ಮಿನಿಮಮ್ ಡೇಸ್ ಬೇಕು. ಮಿನಿಮಮ್ 20 to 30 ಡೇಸ್ ಬೇಕೇ ಬೇಕು. ಸೊ ಹಾಗಾಗಿ ಈ ಒಂದು ಲ್ಯಾಟ್ರಲ್ ಎಂಟ್ರಿ USN ಡಿಲೇ ಆಗ್ತಿರೋದ್ರಿಂದ ಪೋಸ್ಟ್ಪೋನ್ ಮಾಡಲಾಗುತ್ತಿದೆ. ಜೊತೆಗೆ ಅವರ USN ಬಂದ ನಂತರ ಅವರು ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕು. ಸೊ ಇಲ್ಲಿ ತಿಳ್ಕೊಳ್ಳಿ ಕ್ಲಿಯರಾಗಿ, ವಿಡಿಯೋ ಫುಲ್ ನೋಡಿ, ಯಾಕೇನು ಅಂತೇಳಿ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಇದು ರಿಯಲ್ ಆಗಿದೆ, ಇವಾಗ ತಾನೇ ಜಸ್ಟ್ ಮೀಟಿಂಗ್ ಆಗಿದೆ. ಸೊ ಹಾಗಾಗಿ ಇವಾಗಲೇ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಸರ್ಕ್ಯುಲರ್ ಏನಿದೆ ಬರುತ್ತೆ, ಡೋಂಟ್ ವರಿ. ಯಾವಾಗ ಬರುತ್ತೆ ಸರ್ಕ್ಯುಲರ್ ಅಂತಂದರೆ, ಇವಾಗ ಸದ್ಯಕ್ಕೆ ಸರ್ಕ್ಯುಲರ್ ಹೊರಡಿಸಲ್ಲ, ಜಸ್ಟ್ ಇವಾಗ ಮೀಟಿಂಗ್ ಆಗಿದೆ. ಸರ್ಕ್ಯುಲರ್ ಯಾವಾಗ ಬರುತ್ತೆ ಅಂತಂದರೆ ಬಿಫೋರ್ 12th ಒಳಗಡೆ ಬರುತ್ತೆ. ಅದು ಹೇಗೆ ಹೇಳ್ತೀರಾ? ಇನ್ನೂ 12th ಅವ್ರು ಸರ್ಕ್ಯುಲರ್ ಬಿಡ್ತಾರೆ ಅಂತಾರೆ, ಮತ್ತು ಇವಾಗ ಹೇಗೆ ಹೇಳ್ತೀರಾ? ಮೀಟಿಂಗ್ ಆಗಿರೋದು ಇವಾಗ, ಜಸ್ಟ್ ಅದಕ್ಕಾಗಿ ಇವಾಗ ಹೇಳ್ತೇನೆ. VTV ಇವಾಗ ಏನು ಮಾಡ್ತಾಯಿದೆ ಅಂತಂದರೆ, ಇವಾಗಲೇ ಸರ್ಕ್ಯುಲರ್ ಬಿಡಲ್ಲ. ಸರ್ಕ್ಯುಲರ್ ಬಿಟ್ಟರೆ ಹುಡುಗರು ಏನು ಮಾಡ್ತಾರೆ, ಓದೋದನ್ನ ಸ್ಟಾಪ್ ಮಾಡಿಬಿಟ್ಟು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಮತ್ತು ಇಂಟರ್ನಲ್ಸ್ಗೆ ಅವ್ರಿಗೆ ಇಶ್ಯೂ ಆಗಬಾರ್ದು ಅಂದ್ಬಿಟ್ಟು ಪೋಸ್ಟ್ಪೋನ್ ಅಂತೇಳಿ. ಹಾಗಾಗಿ 12th ಒಳಗಡೆ ನಿಮಗೆ ಒಂದು ಸರ್ಕ್ಯುಲರ್ ಬಿಡ್ತಾರೆ. ಏನಂತಂದರೆ ಪೋಸ್ಟ್ಪೋನ್ ಮಾಡಲಾಗಿದೆ ಡ್ಯೂ ಟು ಲ್ಯಾಟ್ರಲ್ ಎಂಟ್ರಿ ಅವರ USN ಡಿಲೇ ಆಗಿದೆ ಅಂದ್ಬಿಟ್ಟು. ಸೊ ಇವಾಗ ಏನು ಅಂತಂದರೆ ಎಕ್ಸಾಮ್ ಮತ್ತು ಎಷ್ಟು ಡೇಸ್ ಪೋಸ್ಟ್ಪೋನ್ ಇದೆ ಅಂತಂದರೆ 8 to 10 days, ಮಿನಿಮಮ್ 8 to 10 days ಅಂತ ಮೀಟಿಂಗಲ್ಲಿ ಆಗಿದೆ. ಬಿಕಾಸ್ ಯಾಕಂತಂದರೆ 8 to 10 days ಅಂತಂದರೆ ಇನ್ನೂ ಇವ್ರದ್ದು USN ಜನ್ರೇಟ್ ಆಗಬೇಕು. ಆ USN VTV ಯೂನಿವರ್ಸಿಟಿಯಲ್ಲಿ ಜನ್ರೇಟೆಡ್ ಆಗಿಬಿಟ್ಟು ನೆಕ್ಸ್ಟ್ ಅವರು ಇಮ್ಮಿಡಿಯೇಟ್ಲಿ USN ಬಂದ ಕೂಡಲೇ ಅವತ್ತಿನ ದಿನವೇ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋಲ್ಲ. ಯಾಕಂದರೆ ಅಪ್ಡೇಟ್ ಆಗೋಕ್ಕೆ ಮಿನಿಮಮ್ 1 day ತೊಗೊಳುತ್ತೆ. ಸೊ ಅವರ ಕಾಲೇಜ್ ಸಿಸ್ಟಮಲ್ಲಿ ಅಪ್ಡೇಟ್ ಆಗೋಕ್ಕೆ ಮಿನಿಮಮ್ 1 day USN ಬಂದಮೇಲೆ ಅವರು ಎಕ್ಸಾಮ್ ಅಪ್ಲಿಕೇಶನ್ ಆಗಬೇಕು. ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಮಿನಿಮಮ್ 1 week ಬೇಕು ಆಲ್ ಟಿಕೆಟ್ ಜನ್ರೇಟ್ ಆಗಬೇಕಂದ್ರೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಈ ಒಂದು ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂದರೆ ಫಸ್ಟ್ ಇಯರಿಂದ ಇರತಕ್ಕಂಥ ಸ್ಟೂಡೆಂಟ್ಸ್ದು ಅವರು ಸೆಕೆಂಡ್ ಇಯರ್ ಬಂದಮೇಲೆ ಅವರ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ಎಕ್ಸಾಮ್ ಅಪ್ಲಿಕೇಶನ್ ಏನಿದೆ ಇವತ್ತಿನವರೆಗೂ ಇನ್ನೂ ಕೂಡ ಆಗ್ತಾಯಿದ್ದಾರೆ. ಸೊ ಇನ್ನು ನಿಮ್ಮ ಕಾಲೇಜ್ಗಳಲ್ಲಿ ನೀವು ಸೆಕೆಂಡ್ ಇಯರ್ ಅವರು ಥರ್ಡ್ ಸೆಮ್ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಹಾಕಿದ್ರೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಯಾವಾಗಾದರೂ ಹಾಕಿ, ಇನ್ನೂ ಕೂಡ ಇವತ್ತು ಹಾಕ್ತಿದ್ದಾರೆ. ಸೊ ಇನ್ನೂ ಸ್ಟೂಡೆಂಟ್ಸ್ ಇನ್ನೂ ಹಾಕೋರಿದ್ದಾರೆ. ಇನ್ನೂ ಫೀ ಪೇಮೆಂಟ್ ಕೂಡ ಇನ್ನೂ ಆಗಿಲ್ಲ ಸ್ಟೂಡೆಂಟ್ಸ್ಗಳ ಕಡೆಯಿಂದ. ಸೊ ರೆಗ್ಯುಲರ್ ಸ್ಟೂಡೆಂಟ್ಸ್ದೇ ಇನ್ನೂ ಇವತ್ತು ಅಂದರೆ ಮಾರ್ಚ್ 1st ಎಕ್ಸಾಮ್ ಅಪ್ಲಿಕೇಶನ್ ಆಗ್ತಾಯಿದ್ದಾರೆ. ಸೊ ಆ್ಯಕ್ಚುಲಿ 29th
ಈ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 28-29ಇಂದನೇ ಓಪನ್ ಆಗಿದೆ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಸಿಸ್ಟಮಲ್ಲಿ ಕಾಲೇಜ್ ಅವ್ರ ಕಡೆಯಿಂದ. ಸೊ ಇವಾಗ ಏನಾಗಿದೆ, ಈ ಒಂದು ಪ್ರಾಸೆಸ್ ನಡೀತಾ ಇದೆ. ಇನ್ನೂ ಸ್ಟೂಡೆಂಟ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಸೊ ಈ ಒಂದು ರೆಗ್ಯುಲರ್ ಸ್ಟೂಡೆಂಟ್ಸ್ ಇನ್ನೂ ಎಕ್ಸಾಮ್ ಅಪ್ಲಿಕೇಶನ್ ಮುಗ್ದಿಲ್ಲ. ಸೊ ರೆಗ್ಯುಲರ್ ಸ್ಟೂಡೆಂಟ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಮುಗಿದು ಮಿನಿಮಮ್ 10 ಡೇಸ್ ಬೇಕು ಆಲ್ ಟಿಕೆಟ್ ಜನ್ರೇಟ್ ಆಗೋಕ್ಕೆ. ಜೊತೆಗೆ ಇನ್ನೂ ಲ್ಯಾಟ್ರಲ್ ಎಂಟ್ರಿ ಅವರ USN ಬರಬೇಕು. ಇನ್ನೂ 1 ವೀಕ್ವರೆಗೂ USN ಬರೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅದು ಇನ್ನೂ ಪ್ರಾಸೆಸ್ಸಲ್ಲಿದೆ. ಈ ಸ್ಟೂಡೆಂಟ್ಸ್ ಪ್ರಾಸೆಸ್ ಏನಿದೆ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿದರೆ ಅದರದ್ದು ಇನ್ನೂ ಪ್ರಾಸೆಸ್ಸಲ್ಲಿದೆ. ಸೊ ಇನ್ನೂ ಅವ್ರದ್ದು USN ಬರಬೇಕು. USN ಬಂದು 1 ಡೇ ಆದಮೇಲೆ ಎಕ್ಸಾಮ್ ಅಪ್ಲಿಕೇಶನ್ ಆಗಬೇಕು. ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ ಮೇಲೆ ಮಿನಿಮಮ್ 1 ವೀಕ್ ಬೇಕು ಆಲ್ ಟಿಕೆಟ್ ಜನ್ರೇಟ್ ಆಗಿ ಆ ಒಂದು ಎಲ್ಲನೂ ಕಂಪ್ಲೀಟೆಡ್ ಆಗಿ ಪ್ರಾಸೆಸ್ ಕಂಪ್ಲೀಟೆಡ್ ಆಗೋಕ್ಕೆ. ಸೊ ಇದು ಗ್ಯಾರಂಟಿ ಕನ್ಫರ್ಮ್ ಇನ್ಫಾರ್ಮೇಷನ್ ಆಗಿದೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ಮತ್ತು ಇದು ಫೇಕ್ ಅಂತ ಕೂಡ ಅಂದ್ಕೋಬೇಡಿ. ಯಾಕಂದರೆ ಮೀಟಿಂಗ್ ಆಗಿರೋದು ಇವತ್ತೇ ನಿಜ. ಸೊ ಮೀಟಿಂಗ್ ಆಗಿದೆ. ಸರ್ಕ್ಯುಲರ್ ಮಾತ್ರ ಇವಾಗ ಸದ್ಯಕ್ಕೆ ಬಿಡೋದಿಲ್ಲ. 12th ಒಳಗಡೆ ಸರ್ಕ್ಯುಲರ್ ಬಿಡ್ತಾರೆ. ನೆಕ್ಸ್ಟ್ ವೀಕಲ್ಲೇ ಸರ್ಕ್ಯುಲರ್ ಬಿಡ್ತಾರೆ, ಡೋಂಟ್ ವರಿ. ನಿಮ್ಮದು ಎಕ್ಸಾಮ್ 13 ಇರೋದು. ಸೊ 12th ಒಳಗಡೆ ಸರ್ಕ್ಯುಲರ್ ಬಿಡ್ತಾರೆ. ಸೊ ಮತ್ತು ಇನ್ನೊಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ರಾ ಏನು ಅನ್ಕೊಂಥದ್ದು. ಮತ್ತು ಪೋಸ್ಟ್ಪೋನ್ ಮಾಡ್ತಾರಂತಲ್ಲ, ಪೋಸ್ಟ್ಪೋನ್ ಆಲ್ರೆಡಿ ಮಾಡಿದ್ದಾರೆ. ಸೊ ಸರ್ಕ್ಯುಲರ್ ಮಾತ್ರ ಬರಬೇಕು ಸ್ಟೂಡೆಂಟ್ಸ್ಗೆ ಗೊತ್ತಾಗಲಿಕ್ಕೆ. ಆಲ್ರೆಡಿ ಎಲ್ಲ ಕಾಲೇಜಸ್ ಇವ್ರುಗಳಿಗೆ ಇನ್ಫಾರ್ಮೇಷನ್ ಹೋಗಿದೆ. ಸೊ ನಿಮಗೂ ಕೂಡ ಬರುತ್ತೆ, ಸರ್ಕ್ಯುಲರೇ ಬರುತ್ತೆ. ಸೊ ನಿಮ್ಮ ಒಂದು ಅಭಿಪ್ರಾಯವೇನು ಒಂದು ಕಮೆಂಟ್ ಸೆಕ್ಷನ್ ಕೂಡ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಆರಾಮಾಗಿ ಚೆನ್ನಾಗಿ ಓದ್ಕೊಳ್ಳಿ. ಸೊ ಈ ಒಂದು ಸೆಕೆಂಡ್ ಇಯರ್ ನಂತರ ಸ್ವಲ್ಪ ನಿಮಗೆ ಸಬ್ಜೆಕ್ಟ್ಗಳು ಟಫ್ ಆಗ್ತಾ ಹೋಗುತ್ತೆ. ಸೊ ಆದರೂ ಕೂಡ ಏನಾದರೂ ನೋಟ್ಸ್ ಹೆಲ್ಪ್ ಬೇಕಿದ್ದಲ್ಲಿ ಕೇಳಿ. ಸೊ ಹೆಲ್ಪ್ ಮಾಡೋಣ. ಸೊ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಆಲ್ ದ ಬೆಸ್ಟ್.